ನಮ್ಮ ಹಿಂದೂ ಜನ ಜಾಗೃತಿ ಆಗಿದ್ದಾರೆ. ನಿದ್ದೆಯಲ್ಲಿದ್ದರು ಹೇಳ್ಬೇಕು ಅಂದರೆ 1947 ಸ್ವಾತಂತ್ರ್ಯ ಬಂದ ತಕ್ಷಣ ಸದ್ಯ ಸ್ವಾತಂತ್ರ್ಯ ಸಿಗ್ತಲ್ಲ, ಕೆಮ್ಮೋಳಾದ್ರೂ ನಮ್ಮೊಳೆ ಸರಿ ಅನ್ನೋ ಲೆಕ್ಕದಲ್ಲಿ ಯಾವನೋ ಒಬ್ಬ ಅಯೋಗ್ಯ ಕೂತ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ರು. ನಾವು ಈಗಲೇ ಎಚ್ಚೆತ್ಕೊಂಡು ನಮ್ಮ ಜನಗಳೆಲ್ಲ ಹಲಾಲ್ ಅನ್ನೋದು ಏನೇನಿದೆ ಪ್ರತಿಯೊಂದೂ ನಾವು ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ನಮ್ಮ ದೇವ್ರಿಗೆ ಪೂಜೆ ಮಾಡೋದು ಸಲ್ಲಲ್ಲ. ಅದು ಅದಕ್ಕೆ ನಾವು ತಗೊಳಕ್ಕೋಗಲ್ಲ. ಮತ್ತು ಅಲ್ಲಿ ಅದಕ್ಕೆಲ್ಲ ದೇವರು ಒಂದು ದಾರಿ ತೋರಿಸಿ ನಮ್ಮ ಮೋದಿ ಅಂತವ್ರೆ ಬಂದು ಅದಕ್ಕೆಲ್ಲ ಒಂದು ಅಂತ್ಯ ಆಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ನನಗೆ. ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ಇವತ್ತು ಹೊಸ ತಡಕು, ನಿನ್ನೆ ಅಷ್ಟೇ ಯುಗಾದಿ ಹಬ್ಬ ಆಗಿದೆ. ನಿನ್ನೆ ಕೂಡ ನಾವು ಇದೇ ಸ್ಥಳದಲ್ಲಿ ಬಂದು ರಿಪೋರ್ಟ್ ಮಾಡಿದ್ವಿ. ನಾಳೆಯ ಅಂದರೆ ಇವತ್ತಿನ ಹೊಸ ತಡಕಿನ ಬಗ್ಗೆ ಮುನೇಗೌಡರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಮತ್ತು ಜಟ್ಕಾ ಮೀಟನ್ನು ಯಾಕೆ ತಗೋಬೇಕು, ಹಲಾಲ್ ಮೀಟನ್ನು ಯಾಕೆ ತಗೋಬಾರ್ದು ಅಂತ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ರು. ಇವತ್ತು ನಾವು ಸ್ವತಃ ಅದೇ ಸ್ಥಳದಲ್ಲಿದ್ದೇವೆ. ನಾಗರಬಾವಿಯ ಉಲ್ಲಾಳ್ ಮುಖ್ಯ ರಸ್ತೆಯ ಹಿಂದವಿ ಮೀಟ್ ಪಾಟ್ ಬಳಿ ಇದ್ದೇವೆ. ಇಲ್ಲಿ ಇವತ್ತು ವ್ಯಾಪಾರ ಆಗಲೇ ಶುರುವಾಗಿದೆ. ಬೆಳಗ್ಗೆಯಿಂದನೇ ಸಾಕಷ್ಟು ಜನ ಬಂದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಎಲ್ಲ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗಿನ ವ್ಯಾಪಾರ ಹೇಗಿದೆ ಮತ್ತು ಇಲ್ಲಿನ ಗ್ರಾಹಕರು ಏನು ಹೇಳಕ್ಕೆ ಬಯಸ್ತಾರೆ, ಯಾಕೆ ಜಟ್ಕಾ ಮೀಟನ್ನೇ ಅವರು ತೆಗೆದುಕೊಳ್ತಾ ಇದ್ದಾರೆ, ಹಲಾಲ್ ಮೀಟನ್ನು ಯಾಕೆ ಅವರು ತೆಗೆದುಕೊಳ್ಳುವುದನ್ನು ಬಿಟ್ಟಿದ್ದಾರೆ ಎಂಬುದನ್ನು ಅವರೇ ಹೇಳ್ತಾರೆ. ಅವ್ರ ಬಾಯಿಂದನೇ ನಾವು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಹಾಗೆ ಇವತ್ತು ಹೊಸ ತೊಡಕಿನ ದಿನ. ಹೌದು. ಏನಾಗ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಈ ಹಲಾಲ್ ಮತ್ತೆ ಜಟ್ಕಾ ಫೈಟು ಅತಿರೇಕಕ್ಕೇರಿದೆ. ಹಲಾಲ್ ಅನ್ನ ಯಾಕೆ ನಾವು ವಿರೋಧ ಮಾಡಬೇಕು, ಜಟ್ಕಾ ಮೀಟನ್ನ ನಾವು ಯಾಕೆ ತಗೋಬೇಕು, ಅದ್ರ ಬಗ್ಗೆ ಒಂದೆರಡು ಮಾತೇಳಿ. ಹಲಾಲ್ ಕಟ್ ಮಾಡುವಂಥ ರೀತಿಯೇ ಬೇರೆ, ಜಟ್ಕಾ ಕಟ್ ಮಾಡುವಂಥ ರೀತಿಯೇ ಬೇರೆ. ವೈಜ್ಞಾನಿಕ ಕಾರಣವೂ ಇದೆ. ಜಟ್ಕಾ ಮೀಟನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆಂದರೆ ರಕ್ತಸ್ರಾವ ಆಗೋದ್ರ ಮೇಲೆ ಅದು ಡಿಪೆಂಡ್ಸ್ ಆಗುತ್ತೆ. ಸೊ ಹಾಗಾಗಿ ವೈಜ್ಞಾನಿಕ ಕಾರಣ ಇಟ್ಕೊಂಡು ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ಜಟ್ಕಾ ಮೀಟು ಬಹು ಮುಖ್ಯ. ಸೊ ಹಾಗಾಗಿ ನಮ್ಮೆಲ್ಲ ಹಿಂದೂ ಬಾಂಧವರು ನಾವು ಜಟ್ಕಾ ಮೀಟನ್ನೇ ತಿನ್ನಬೇಕು. ನಾವು ಹಲಾಲನ್ನು ತಿಂದರೆ ನಮ್ಮ ಆರೋಗ್ಯ ಹದಗೆಡುತ್ತೆ. ಸೊ ಹಾಗಾಗಿ ಅದು ಆರೋಗ್ಯಕ್ಕೆ ಹಾನಿಕರ. ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ವ್ಯಾಪಾರ ಶುರುವಾಗಿದೆ. ಇಲ್ಲಿವರೆಗಿನ ವ್ಯಾಪಾರ ಹೇಗಿದೆ? ವ್ಯಾಪಾರ ಚೆನ್ನಾಗಿದೆ, ಡಿಮ್ಯಾಂಡ್ ಇದೆ. ನಮಗೆ ಇಲ್ಲಿ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಡಿಮ್ಯಾಂಡ್ಸ್ ಇದೆ. ನಮಗೆ ಕೆಲಸಗಾರರು ಕೊರತೆ. ಸೊ ಕೆಲಸಗಾರರು ಈ ಕೆಲಸಗಳಿಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಈ ಕೆಲಸಕ್ಕೆ ಹೆಚ್ಚಿನ ಜನರು ನಮ್ಮ ಹಿಂದೂಗಳಿಗೆ ಬಂದರೆ ಸೊ ನಾವು ಇದನ್ನು ಇನ್ನೂ ಚೆನ್ನಾಗಿ ಪೂರೈಕೆ ಮಾಡ್ಬೋದು. ಹಾಗೆ ಒಟ್ಟು ಬೆಂಗಳೂರಿನಲ್ಲಿ ಎಷ್ಟು ಭಾಗಗಳಲ್ಲಿ ಜಟ್ಕಾ ಮೀಟ್ ಸಿಗ್ತಾ ಇದೆ? ಕಳೆದ 2-3 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ. ಈಗ ಬೆಂಗಳೂರಿನಲ್ಲಿ ಬಹುಶಃ 100ಕ್ಕೂ ಹೆಚ್ಚು ಜಾಗಗಳಲ್ಲಿ ಇವತ್ತು ಜಟ್ಕಾ ಮೀಟು ಸಿಗೋವಂಥದ್ದು ಆಗ್ತಾಯಿದೆ. ಕಳೆದ 3 ವರ್ಷಕ್ಕೆ ಮುಂಚೆ ಹೋಲಿಕೆ ಮಾಡಿದ್ದರೆ ನಮ್ಮದು ಬೆರಳು ಎಣಿಕೆಯಷ್ಟು ಮಾತ್ರ ಇತ್ತು. ಈಗ ಒಂದು 100ಕ್ಕೂ ಹೆಚ್ಚು ಜಾಗಗಳಲ್ಲಿ ನಮ್ಮದು ಸಿಗುವಂಥದ್ದಿದೆ. ಅಂದಾಜು ಇಲ್ಲಿಯವರೆಗೆ ಬೆಳಗ್ಗೆಯಿಂದ ಎಷ್ಟು kg ಅಷ್ಟು ಮಾಂಸ ವ್ಯಾಪಾರ ಆಗಿದೆ? ಇಲ್ಲಿ ಈಗಾಗಲೇ ನಾವು 200 ಮರಿಗಳನ್ನು ನಾವು ತಂದಿದ್ದೀವಿ. ಈಗಾಗಲೇ ಒಂದು 100 ಮರಿಯನ್ನು ಹೆಚ್ಚು ಕಟ್ ಮಾಡುವಂಥದ್ದಾಗಿದೆ. ಇನ್ನು 100 ಮರಿಗೂ ಹೆಚ್ಚು ಡಿಮ್ಯಾಂಡ್ಸ್ ನಮ್ಮ ಹತ್ರ ಇದೆ. ಸೊ ಈ ಔಟ್ಲೆಟ್ ಇರೋದು ಉಲ್ಲಾಳ ಭಾಗದಲ್ಲಿ, ಉಲ್ಲಾಳ್ ಮೇನ್ ರೋಡಲ್ಲಿ. ಹಾಗೆ ಬೇರೆ ಯಾವ ಭಾಗದಲ್ಲಿ ಬೆಂಗಳೂರಲ್ಲಿ ಜಟ್ಕಾ ಮೀಟ್ ಸಿಗುತ್ತೆ? ನಿಮಗೆ ಬೆಂಗಳೂರಿನ ಎಲ್ಲ ಕಡೆಯೂ ಸಿಗುತ್ತೆ. ಎಲ್ಲ ವಾರ್ಡ್ಗಳಲ್ಲೂ ಇವತ್ತಿದೆ. ಪ್ರತಿಯೊಂದು ವಾರ್ಡಲ್ಲೂ ಇವತ್ತು ಜಟ್ಕಾ ಮೀಟ್ ಸಿಗುವಂಥದ್ದಿದೆ. ಹಿಂದವಿ ಮೀಟ್ ಮಾರ್ಟ್ ಹೆಸರಿನಲ್ಲೂ ಇರ್ಬೋದು, ಬೇರೆ ಬೇರೆ ಹೆಸರುಗಳಲ್ಲೂ ಇರ್ಬೋದು. ಜಟ್ಕಾ ಮೀಟ್ ಇವತ್ತು ಬೆಂಗಳೂರಿನ 100ಕ್ಕೂ ಹೆಚ್ಚು ಸೆಂಟರ್ಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ಇದು ಇದೆ. ಒಟ್ಟಾರೆಯಾಗಿ ಹಲಾಲನ್ನು ವಿರೋಧಿಸಿ ಜಟ್ಕಾವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಗ್ರಾಹಕರಿಗೆ. ಏನು ಹೇಳಕ್ಕೆ ಬಯಸ್ತೀರಾ? ಖಂಡಿತ. ಜಟ್ಕಾ ಮೀಟ್ ಅನ್ನೋಂಥದ್ದು ಇದು ನಾವೇನು ಒಂದೇ ಸಲ ಕತ್ತರಿಸ್ತೀವಿ, ಅದು ಜಟ್ಕಾ ಮೀಟು. ಅದರಿಂದ ಯಾವುದೇ ಪ್ರಾಣಿಯಲ್ಲಿ ವಿಷಕಾರಕ ಇರೋದಿಲ್ಲ. ಇದು ಆರೋಗ್ಯಕ್ಕೆ ಉತ್ತಮ. ಸೊ ಹಾಗಾಗಿ ಜಟ್ಕಾ ಮೀಟನ್ನೇ ಪ್ರತಿಯೊಬ್ಬರು ತಿನ್ನಬೇಕು. ಹಲಾಲ್ ಅನ್ನೋಂಥದ್ದು ನಮ್ಮ ಧರ್ಮದಲ್ಲಾಗಲಿ ನಮ್ಮ ಸಂಪ್ರದಾಯದಲ್ಲಿ ಬಂದಿಲ್ಲ. ಅದನ್ನು ನಾವು ತಿನ್ನಬಾರ್ದು. ತಿಂದರೆ ನಮ್ಮ ಆರೋಗ್ಯಕ್ಕೆ ಹಾನಿಕರ. ಹೌದು, ಹಲಾಲ್ನಲ್ಲಿ ಏನು ಮಾಡ್ತಾರೆ, ಅದನ್ನು ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಸೊ ಹಾಗಾಗಿ ಅದರ ರಕ್ತ ನಿಧಾನಕ್ಕೆ ಹೋಗ್ತಾ ಏನಾಗುತ್ತೆ, ಒಳಗಡೆ ಅದರ ಒಂದು ಪಾಯ್ಸನ್ ಜನ್ರೇಟ್ ಆಗುತ್ತೆ. ಸೊ ಹಾಗಾಗಿ ಹಲಾಲ್ ವಿರುದ್ಧ, ಆರೋಗ್ಯಕ್ಕೆ ವಿರುದ್ಧ. ಸೊ ಇದು ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ಆಗಿಂದ ಬಂದಿದೆ. ನೋಡಿ, ನಮ್ಮ ದೇವರುಗಳಿಗೆ ನಾವು ಬಲಿ ಕೊಡುವಂಥದ್ದು ಒಂದೇ ಸಲ ಬಲಿ ಕೊಡೋದು. ಒಂದೇ ಸಲ ಬಲಿ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ದೇಹದ ಒಳಗಡೆ ಯಾವುದೇ ರೀತಿಯ ವಿಷಕಾರಕ ಹಾನಿ ಆಗೋದಿಲ್ಲ. ಸೊ ಹಾಗಾಗಿ ಅದು ಸೂಕ್ತವಾದಂಥ ಆಹಾರ. ಸೊ ಹಾಗಾಗಿ ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ವೈಜ್ಞಾನಿಕ ಕಾರಣ ಇಟ್ಕೊಂಡೆ ಪ್ರತಿಯೊಂದಕ್ಕೂ ಬಂದಿದೆ. ಈಗ ಯುಗಾದಿನಲ್ಲಿ ನಾವು ಬೇವು ಬೆಲ್ಲ ತಿಂತೀವಿ. ಬೇವು ಬೆಲ್ಲ ಇದು ವೈಜ್ಞಾನಿಕ ಕಾರಣ ಇದೆ. ಎಳ್ಳು ಬೆಲ್ಲ ಸಂಕ್ರಾಂತಿಗೆ ವೈಜ್ಞಾನಿಕ ಕಾರಣ ಇದೆ. ಪ್ರತಿಯೊಂದು ವೈಜ್ಞಾನಿಕ ಕಾರಣದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಹಾಗೆಯೇ ಜಟ್ಕಾ ಮೀಟ್ ಅನ್ನೋಂಥದ್ದು ನಮ್ಮ ವೈಜ್ಞಾನಿಕ ಕಾರಣದಿಂದ ಕೂಡಿರತಕ್ಕಂತಹ ಒಂದು ಧಾರ್ಮಿಕ ಆಚರಣೆ. ಹಾಗಾಗಿ ನಾವು ಇದನ್ನೇ ತಿನ್ನಬೇಕು. ಜಟ್ಕಾ ಮೀಟ್ ಅಂದರೆ ಇದು ನಮ್ಮ ಹಿಂದೂಗಳು ನಮ್ಮ ಹಿಂದೂ ಸಂಪ್ರದಾಯದಂತೆ ಕಟ್ ಮಾಡಿ ಅದನ್ನ ಗುಡ್ಡೆ ಮಾಂಸ ಮಾಡಿ ಕೊಡ್ತಾರೆ. ಅದೊಂದು ಕಾರಣ. ಈ ಹಲಾಲ್ ಅನ್ನೋದು ಅವ್ರ ದೇವ್ರ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಅವ್ರು ಕಟ್ ಮಾಡಿ ಇರ್ತಾರೆ. ಅದು ನಮ್ಗೆ ಸೇರಲ್ಲ. ನಮ್ಮ ದೇವ್ರಿಗೆ ಅದು ಒಪ್ಪೋದಿಲ್ಲ. ಆ ಕಾರಣಕ್ಕೆ ನಾವು ಜಟ್ಕಾ ಮೀಟು ಹಿಂದವಿ ಮಾಟವ್ರು 2 ವರ್ಷದಿಂದ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ದಿವಸದಿಂದ
ಪ್ರತಿ ನಾವು ಸಂಡೇ ಬಂದಾಗೆಲ್ಲ ಇಲ್ಲೇ ತೊಗೊಂಡೋಗೋದು ಮಟನ್ನ. ಇಲ್ಲಿ ಚೆನ್ನಾಗಿರುತ್ತೆ. ಇನ್ನೊಂದು ನಾಟಿ ಮರಿ ಹೊಡಿತಾರೆ, ಅಲ್ಲಿ ಯಾವ್ದು ಹೊಡಿತಾರೋ ಗೊತ್ತಿಲ್ಲ ನಮ್ಗೆ ಅದು. ಬಟ್ ನಮ್ಮಲ್ಲಿ ನಮ್ಗೆ ಗೊತ್ತಿರೋ ಮರಿ ನಮ್ಗೆ ಚೆನ್ನಾಗಿರೋದು ನೋಡಿ ಹೊಡಿತಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ತೊಗೊಳ್ತೀವಿ ಸರ್. ಹಲಾಲ್ ಅನ್ನೋದನ್ನ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಇವರು. ಹಲಾಲ್ನ ಯಾವುದೋ ಮಟನಲ್ಲಿ ಮಾಡಿದರೆ ಓಕೆ, ಅವ್ರೇನೋ ಮಾಡ್ತಾಯಿದ್ದಾರೆ ಅನ್ಬೋದು. ಪ್ರತಿಯೊಂದರಲ್ಲೂ ಹಲಾಲ್ ಅನ್ನಲ್ಲ ಅಂದರೆ ನಾವು ಅದನ್ನು ತ್ಯಜಿಸಬೇಕು. ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇನ್ನು ಏನಕ್ಕೆ ಹಲಾಲ್ ಅಂತ ಮಾಡ್ತಾಯಿದ್ದಾರೆ, ಅದು ಸರ್ಟಿಫಿಕೇಟ್ ಏನಕ್ಕೆ ಬೇಕು, ಅದಿಲ್ಲದೆ ನಾವೇನು ತೊಗೊಳಂಗಿಲ್ವಾ, ಮುಂದಕ್ಕೆ ಅದೇ ಒಂದು ಬ್ರ್ಯಾಂಡ್ ಅದಿದ್ರೇ ISIS ಗುರುತು ಅನ್ನೋ ಥರ ಆಗುತ್ತೆ. ಆದ್ದರಿಂದ ನಾವು ಈಗಲೇ ಎಚ್ಚೆತ್ಕೊಂಡು ನಮ್ಮ ಜನಗಳೆಲ್ಲ ಹಲಾಲ್ ಅನ್ನೋದು ಏನೇನಿದೆ ಪ್ರತಿಯೊಂದೂ ನಾವು ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದಾಗ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಮಗೂ ನೆಕ್ಸ್ಟು ನಮ್ಮ ಮಕ್ಳಿಗೂ ಒಂದು ಹಲಾಲ್ ಮುದ್ರೆ ಹೊಡೆದು ಕಳಿಸ್ಬಿಡ್ತಾರೆ ಅಷ್ಟೇ. ಅದರಿಂದ ದಯವಿಟ್ಟು ಈಗೆಲ್ಲ ಹಿಂದೂಗಳು ಎಚ್ಚೆತ್ಕೊಂಡು ಹಲಾಲ್ ಪದಾರ್ಥ ಯಾವುದಿದ್ರೂ ಕೂಡ ತಗೊಳ್ಬೇಡಿ. ಇದು ಅಂತಲ್ಲ, ಮಟನ್ ಚಿಕನ್ ಅಂತಲ್ಲ, ಪ್ರತಿಯೊಂದು ಅಷ್ಟೇ ಹಲಾಲ್ ಅಂತ ಸರ್ಟಿಫಿಕೇಟ್ ಇದ್ದರೆ ಅದು ನಾವು ತೊಗೊಳ್ಬಾರ್ದು ಅಷ್ಟೇ. ಆವಾಗ ಅವ್ರಿಗೆ ಅದು ಲೈಸೆನ್ಸ್ಗೆ ಎಷ್ಟೆಷ್ಟೋ ಕೋಟಿ ಕೊಟ್ಟು ತೊಗೊಳ್ತಾ ಇದ್ದಾರೆ. ಈಗ ನಮ್ಮ ಹಿಂದೂಗಳು ಇಲ್ಲಿ ಹೋಟ್ಲು ಮಾಡ್ತಾರೆ, ಬಾರ್ ಮಾಡ್ತಾರೆ, ನೆಕ್ಸ್ಟ್ ಬಾರ್ಗೂ ಒಂದು ಹಲಾಲ್ ಸರ್ಟಿಫಿಕೇಟ್, ಹೋಟ್ಲಿಗೂ ಹಲಾಲ್ ಸರ್ಟಿಫಿಕೇಟ್, ಪ್ರತಿಯೊಂದು ಹಲಾಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಥರ ಆಗುತ್ತೆ. ಈಗಲೇ ನಮ್ಮ ಪ್ರತಿಯೊಬ್ಬ ಹಿಂದೂಗಳು ಎಚ್ಚೆತ್ಕೊಂಡು ಈ ಹಲಾಲ್ ಮುಕ್ತ ಭಾರತ ಮಾಡಬೇಕು, ಆಗಲೇ ನಮ್ಮ ಸಮಾಜ ಉದ್ಧಾರ ಆಗೋದು. ನಮ್ಮ ಭಾರತೀಯರು ಜಾಗೃತರಾಗಬೇಕು. ನಾನೊಬ್ಬ ನೀವೊಬ್ಬ ಪ್ರಜೆಗಳಲ್ಲ, ಪ್ರತಿಯೊಬ್ಬರು ಜಾಗೃತರಾದರೆ ಬಿಡೋ ಒಂದು ಸರ್ಟಿಫಿಕೇಟ್ ತಾನೆ ಅಲ್ಲ ತಾನೆ ಅದು ಇದ್ರೇನಾಗುತ್ತೆ ಅಂದ್ಕೊಂಡು ಅವ್ರು ಅಂದ್ಕೊಂಡ್ರೆ ಅದು ನಮ್ಮ ದಡ್ತನ. ನಾವು ಈಗಲೇ ಅದನ್ನ ಎಚ್ಚೆತ್ಕೊಂಡು ಹಲಾಲ್ ಯಾವ್ದು ಮಾಡ್ತಾಯಿದ್ದಾರೆ. ನಮ್ಮ ಹಿಂದೂಗಳು ಕೂಡ ಹಲಾಲ್ ಸರ್ಟಿಫಿಕೇಟ್ಗೋಸ್ಕರ ಹೋರಾಡ್ತಾ ಇದ್ದಾರೆ, ನಮಗೆ ಬೇಕು ಅಂತ. ಫಸ್ಟ್ ಹಿಂದೂಗಳು ಬುದ್ಧಿ ಕಲಿಬೇಕು. ನಾವು ಈ ಹಲಾಲ್ ಸರ್ಟಿಫಿಕೇಟ್ ಇರೋ ಪ್ರಾಡಕ್ಟ್ ಯಾವುದೂ ತೊಗೊಳ್ಬಾರ್ದು. ಅವಾಗ ನಮ್ಮ ಹಿಂದೂಗಳು ಆ ಸರ್ಟಿಫಿಕೇಟ್ಗೋಸ್ಕರ ಅವ್ರು ಹೋಗೋದಿಲ್ಲ ಅಲ್ಲಿಗೆ. ನಮ್ಮ ಹಿಂದೂಗಳು ಎಚ್ಚೆತ್ಕೊಂಡ್ರೆ ಎಲ್ಲ ಸರಿ ಸರ್ ಅಷ್ಟೇ. ಮತ್ತು ಇದಕ್ಕೆಲ್ಲ FSILದೊಂದು ಸರ್ಟಿಫಿಕೇಟ್ ಇದೆ ಭಾರತೀಯ ಸರ್ಕಾರದಿಂದ, ಅದಿದ್ದರೆ ಸಾಕಾಗಿದೆ. ಎಕ್ಸ್ಟ್ರಾ ಹಲಾಲ್ ಸರ್ಟಿಫಿಕೇಟ್ ಏನಕ್ಕೆ ಬೇಕಿದೆ? ಇವರೇನು ಈಗ ಮಟನ್ ಹಲಾಲ್ ಅಂತ ಹೊಡೆದು ಕೊಟ್ಟರೆ ಏನು ಚೆಕ್ ಮಾಡಿದ್ದಾರೆ ಬಂದು ಯಾರೇನು ಮಾಡೋದಿಲ್ಲ ಅಲ್ಲ. FSILಂದ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಬೋರ್ಡಲ್ಲಿ ಹಾಕಿರ್ತಾರೆ, ಅಲ್ಲಿ ಇರುತ್ತೆ ನೋಡಿ, ಈಗಲೂ ಬೇಕಾದ್ರೆ ಇದೆ ಅವ್ರ ಹತ್ರ, ಅದಿದ್ದರೆ ಸಾಕಾಗುತ್ತೆ. ಬೇರೆ ಏನು ಬೇಕಾಗೋ ಅವಶ್ಯಕತೆ ಇಲ್ಲ. ಅಂದರೆ ಈ ಹಲಾಲನ್ನು ಒತ್ತಾಯಪೂರ್ವಕವಾಗಿ ಹೇರಿಕೆ ಮಾಡ್ತಿದ್ದಾರೆ ಹೇಗೆ? ಖಂಡಿತವಾಗ್ಲೂ ಏರಿಕೆ ಮಾಡ್ತಾ ಇದ್ದಾರೆ ಸರ್. ಪ್ರೀ ಪ್ಲ್ಯಾನ್ ಅವರು ಮುಂದಿನ ಭವಿಷ್ಯ ನೋಡಿ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳು ಇನ್ನೂ ಹಿಂದಿನ ಭವಿಷ್ಯದಲ್ಲೇ ಇದ್ದಾರೆ, ಎಚ್ಚೆತ್ಕೊಳ್ತಾ ಇಲ್ಲ ಅಷ್ಟೇ. ಅವರ ಮುಂದಿನ ಭವಿಷ್ಯ ಏನು? ಅವ್ರ ಮುಂದಿನ ಭವಿಷ್ಯ ಅಷ್ಟೇ, ಪೂರ್ತಿ ಹಲಾಲ್ ಮುಕ್ತ ಮಾಡಬೇಕು, ಹಲಾಲ್ ಭಾರತ ಮಾಡಬೇಕು. ಪ್ರತಿಯೊಂದು ನಾವು ಈಗೇನು ಮನೆಯಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಏನು ತೊಗೊಳ್ತೀವಿ ಅದಕ್ಕೂ ನೆಕ್ಸ್ಟ್ ಒಂದು ಬ್ರ್ಯಾಂಡ್ ಹಾಕಿ ಕಳಿಸ್ತಾರೆ. ನಮ್ಮ ರೈತರು ಬೆಳೀತಾರೆ, ನಮ್ಮ ರೈತರು ಕಷ್ಟಪಟ್ಟು ಬೆಳೀತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೊಂದು ಸರ್ಟಿಫಿಕೇಟ್ಗೆ ನಮ್ಮ ರೈತರು ಓಡಾಡಬೇಕಾಗುತ್ತೆ. ಆಮೇಲೆ ಈ ಹಿಂದವಿ ಮೀಟು ಜಟ್ಕಾ ಕಟ್ ಅನ್ನೋದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯದ ಪ್ರತೀಕ. ಆ ಹಲಾಲ್ ಕಟ್ ಅನ್ನೋದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ಅದು ಯಾರೋ ಬೇರೆ ಧರ್ಮದವರು, ಅದ್ರ ಬಗ್ಗೆ ಬೇಡ. ನಮ್ಮ ಧರ್ಮದ ಏನಿದೆ ಅದನ್ನು ಫಾಲೋ ಮಾಡಬೇಕು. ನಮ್ಮವರೆಲ್ಲ ಮರ್ತೋಗ್ತಾ ಇರೋ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ. ಅದನ್ನು ಜ್ಞಾಪಿಸೋಕ್ಕೋಸ್ಕರ ಮುನೇಗೌಡರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಂಥವ್ರು ನೂರಾರು ಸಂಖ್ಯೆಯಲ್ಲಿ ಉಟ್ಕೊಬೇಕು. ಬಟ್ ಕ್ರಮೇಣ ನಡೆಯುತ್ತೆ. ಈಗಾಗಲೇ ಸುಮಾರು 4-5 ವರ್ಷದ ಮಾಡ್ತಾಯಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಜಟ್ಕಾ ಕಟ್ಬಿಟ್ಟು ಹಲಾಲ್ ಕಟ್ ಮುಟ್ಟೋದೇ ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಬೇಕು ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡಬೇಕು ಅಂತ ಬಯಸ್ತೀವಿ. ನಾವು ಇರೋದು ಇಲ್ಲಿಂದ ಆ್ಯಕ್ಚುಲಿ ಉತ್ತರಳ್ಳಿ ಇರೋದು. ನಾವು ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ, ಇಲ್ಲಿ ಬಂದಿದ್ದೀವಿ ತೊಗೊಂಡೋಗ್ಬೇಕಂತ. 7 ಕಿಲೋಮೀಟರ್ ಹೌದು ಹೌದು. ಯಾಕಂದರೆ ಒಳ್ಳೆ ಉದ್ದೇಶ ಇರಲೇಬೇಕು. 100% ಹೇಳಿದ್ನಲ್ಲ, ನಮ್ಮ ಸಂಸ್ಕೃತಿ ಉಳಿಬೇಕು ಅಂದರೆ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಗಂಟ ಬಂದಿದ್ದೀವಿ. ನಮ್ಮ ಸ್ನೇಹಿತರು ನಮ್ಮವ್ರಿಗೆಲ್ಲರೂ ಹೇಳಿ ನಮ್ಮ ಸರ್ಕಲ್ ಎಲ್ರಿಗೂ ಇಲ್ಲಿಂದಾನೇ ಕಳಿಸ್ತಾ ಇದ್ದೀವಿ. ಅದರಿಂದ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಇದಕ್ಕೆ. ಎಷ್ಟು ಟೈಮಿಂದ ಇಲ್ಲಿ ಮಾಂಸವನ್ನು ಖರೀದಿ ಮಾಡ್ತಾ ಇದ್ದಾರೆ? ಕಂಟಿನ್ಯೂಸ್ ಆಗಿ ಯಾವಾಗ ಶುರು ಮಾಡಿದ್ರು ಒನ್ ಡೇಯಿಂದ ಶುರು ಮಾಡಿದ್ದೀವಿ ನಾವು. ಏನು ಅಂದರೆ ಈಗ ಹಲಾಲ್ ಕಟ್ಗೂ ಜಟ್ಕಾ ಕಟ್ಗೂ ವ್ಯತ್ಯಾಸ ಏನು ಅಂದರೆ, ಆ ಒಂದು ಪ್ರಾಣಿನ ನರಳಿಸಿ ಸಾಯಿಸೋದವರು ಹಲಾಲ್ ಕಟ್ ಅನ್ನೋದು. ಕತ್ತು ಕುಯ್ದು ನರಳಿಸಿ. ಆದರೆ ಜಟ್ಕಾ ಕಟ್ಟಲ್ಲಿ ಆ ಥರ ಬರೋಲ್ಲ. ಒಂದು ಪ್ರಾಣಿಗೆ ಹಿಂಸೆ ಆಗದಿರೋದು ರೀತಿಯಲ್ಲಿ ಮಾಡಿ ನಮ್ಮ ಸಂಸ್ಕೃತಿ ಏನಿದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತವೆ. ನಾವು ಅದನ್ನು ಮೆಚ್ಚಲೇಬೇಕು, ಅದನ್ನು ಉಳಿಸ್ಲೇಬೇಕು. ವ್ಯಾಪಾರ ಅಲ್ಟಿಮೇಟು ಜನಗಳು ಕೊಡೋಕ್ಕಾಗ್ತಾ ಇಲ್ಲ. ಹೋದ ವರ್ಷನೂ ಬಂದಿದ್ದು, ಆಚೆ ವರ್ಷ ಪ್ರತಿ ವರ್ಷ ಬರ್ತಾಯಿದ್ದೀವಿ. ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ, ಅಷ್ಟು ಜನ ಬರ್ತಾರೆ. ನಮ್ಮ ಹಿಂದೂ ಜನ ಜಾಗೃತಿ ಆಗಿದ್ದಾರೆ, ನಿದ್ದೆಯಲ್ಲಿದ್ದರು. ಹೇಳ್ಬೇಕು ಅಂದರೆ 1947 ಸ್ವಾತಂತ್ರ್ಯ ಬಂದ ತಕ್ಷಣ ಸದ್ಯ ಸ್ವಾತಂತ್ರ್ಯ ಸಿಗ್ತಲ್ಲ, ಕೆಮ್ಮೋಳಾದರೂ ನಮ್ಮೊಳೆ ಸರಿ ಅನ್ನೋ ಲೆಕ್ಕದಲ್ಲಿ ಯಾವನೋ ಒಬ್ಬ ಅಯೋಗ್ಯ ಕೂತ್ಕೊಂಡ್ರು ಬರಲ್ಲ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ರು. ಆದರೆ ಈಗ ಆಗಿಲ್ಲ ಪರಿಸ್ಥಿತಿ. 10 ವರ್ಷದ ಜಾಗೃತರಾಗಿದ್ದಾರೆ. ಅಂದರೆ ಪೂರ್ತಿ ಜಾಗೃತರ ಅಂತ ಹೇಳಲ್ಲ, ಒಂದು 25 ಜಾಗೃತರಾಗಿರೋದಕ್ಕೆ ಭಾರತ ಬದಲಾವಣೆ ಕಾಣ್ತಾ ಇದೆ. ಇನ್ನೊಂದು 70-80% ಬದಲಾವಣೆ ಆಗ್ಬಿಡ್ತು ಅಂದರೆ ಜನ ಜಾಗೃತರಾದರೆ ನಮ್ಮ ದೇಶ ವಿಶ್ವಗುರು ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಇದಂತೂ ಹೇಳಬಲ್ಲೆ. ಇದಕ್ಕೆ ಪ್ರತಿಯೊಬ್ಬ ಹಿಂದೂಗಳು ನಮ್ಮ ಸಂಸ್ಕೃತಿ, ನಮ್ಮ ಮೂಲ ಏನು ಅಂತ ತಿಳ್ಕೊಂಡು ನಾವು ಅದನ್ನು ಫಾಲೋ ಮಾಡಿದ್ರೆ ಸಾಕು. ಬೇರೆಯವರು ಪಾಶ್ಚಿಮಾತ್ಯರಿಗೆ ಅಡಿಟ್ ಆಗದೆ ನಮ್ಮ ತನನ ಉಳಿಸ್ಕೊಂಬಂದ್ರೆ ಸಾಕು, ನಾವು ವಿಶ್ವಗುರು ಆಗೇ ಆಗ್ತೀವಿ. ಪಿಡುಗಾಗ್ಬಿಟ್ಟಿದೆ ಸರ್ ಇದು.
ಇಡೀ ಭಾರತಕ್ಕೆ ಮಾತ್ರ ಅಲ್ಲ, ಇದು ಪ್ರಪಂಚದಲ್ಲ ಪೂರ್ತಿ ಪಿಡುಗು, ದೊಡ್ಡ ಪಿಡುಗಾಗಿ ಬೆಳೀತಾ ಇದೆ. ಅದನ್ನ ಯಾರು ಕಂಟ್ರೋಲ್ ಯಾಕೆ ಮಾಡ್ತಾರಲ್ಲ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ದೇವರು ಒಂದು ದಾರಿ ತೋರಿಸಿ ನಮ್ಮ ಮೋದಿ ಅಂತವ್ರೆ ಬಂದು ಅದಕ್ಕೆಲ್ಲ ಒಂದು ಅಂತ್ಯ ಆಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ನನಗೆ. ಇದ್ದು ಟೈಮಿಂದ ಒಂದು 3-4 ಇಯರ್ಸ್ ಆಗಿರ್ಬೋದು. ಆವಾಗದಿಂದನೂ ಇಲ್ಲೇ ಬೈ ಮಾಡ್ತಾಯಿದ್ವಿ. ಫ್ರೆಶ್ ಆಗಿರುತ್ತೆ, ಕ್ವಾಂಟಿಟಿನೂ ಕರೆಕ್ಟ್ ಆಗಿರುತ್ತೆ, ಮತ್ತು ಕ್ಲೀನ್ ಇರುತ್ತೆ. ನಮಗೆ ಅದೇ ಮುಖ್ಯ. ಇದು ನಾವು ಅದಕ್ಕೋಸ್ಕರ ಇಲ್ಲಿ ಇಷ್ಟಪಟ್ಟು ಬಂದು ಬೈ ಮಾಡ್ತೀವಿ ಸರ್. ವೀಕ್ಲಿ ಮಾಡ್ತೀವಿ, 15 ಡೇಸ್ ಒಂದ್ಸತಿ ಮಾಡ್ತೀವಿ. ಆದರೆ ಯುಗಾದಿಗಂತೂ ಪರ್ಫೆಕ್ಟಾಗಿ ಬಂದು ನಾವು ಇಲ್ಲೇ ನಾವು ಬೈ ಮಾಡ್ತೀವಿ. ಶುಚಿತ್ವನೂ ಚೆನ್ನಾಗಿದೆ ಸರ್, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಚೆನ್ನಾಗಿದೆ, ಮತ್ತು ಎಲ್ಲರೂ ಶುದ್ಧವಾಗಿ ಮಾಡ್ತಾರೆ. ಅದೊಂದು ಇಲ್ಲಿ ಅಂದರೆ ಅಲೌಟ್ ಮಾಡಲ್ಲ. ಇಲ್ಲಿ ಚೆನ್ನಾಗಿದೆ ಮಟನ್ನು. ಮತ್ತು ಒಂಥರ ಅವರು ಮುಸ್ಲಿಮ್ಸರು ಬಂದು ಅಲ ಕಟ್ ಮಾಡಿ ಪ್ರಾಣಿ ಹಿಂಸೆ ಕೊಟ್ಟು ಅದು ನರಳಿ ಸಾಯ್ತದು. ಇಲ್ಲಿ ಒಂದು ದಿವಸ ಇದಾಗುತ್ತೆ ಅದು, ಮತ್ತು ಅದು ಬ್ರೆಡ್ ಎಲ್ಲ ಹೋಗುತ್ತೆ. ಅದರಲ್ಲಿ ಏನು ಸಾರಾಂಶ ಇರೋದಿಲ್ಲ ಸ್ವಲ್ಪ. ಅದಕ್ಕೆ ನಮಗೆ ಇದು ಹಳ್ಳ ಕಟ್ಟು ಬೇಡ ಅನ್ನೋದು. ಎಷ್ಟು ಟೈಮಿಂದ ಇಲ್ಲಿ ಮಾಂಸವನ್ನು ಖರೀದಿ ಮಾಡ್ತಾ ಇದ್ದೀರಾ? ಇಲ್ಲಿ ಸುಮಾರು 1 ವರ್ಷದಿಂದ ಮಾಡ್ತಾಯಿದ್ವಿ. ಹಾಗೆ ಹಲಾಲ್ ಕಟ್ ಮತ್ತು ಜಟ್ಕಾ ಮೀಟ್ಗೆ ವ್ಯತ್ಯಾಸ ಗೊತ್ತಿದೆಯಾ ನಿಮಗೆ? ವ್ಯತ್ಯಾಸ ಅದೇ, ಅದು ಪ್ರಾಣಿನ ರಕ್ತ ಎಲ್ಲ ಹೋಗುತ್ತಲ್ಲ, ಅದು ಒಂದು ಇದು ಮತ್ತು ದೇವ್ರಿಗೆ ಇದು ಮಾಡಿ ನಾವು ಅದನ್ನ ಹಲ ಕಟ್ ಮಾಡೋದನ್ನ ನಮ್ಮ ದೇವ್ರಿಗೆ ಯೂಸ್ ಮಾಡಲ್ಲ. ನಾವು ಎಡೆಯಕ್ಕಲ್ಲ ಹಬ್ಬದಲ್ಲಿ ಯಾರು ಹೇಳಿ ಎಡೆಯಕ್ಕಲ್ಲ. ಅವ್ರ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ನಮ್ಮ ದೇವ್ರಿಗೆ ಪೂಜೆ ಮಾಡೋದು ಸಲ್ಲಲ್ಲ ಅದು. ಅದಕ್ಕೆ ನಾವು ತೊಗೊಳಕ್ಕೆ ಹೋಗಲ್ಲ. ಮತ್ತು ಸುಮಾರು ಕಂಪ್ನಿಗಳು ಬಂದವು ಈಗ. ಹಲ ಕಟ್ ಅಂದ್ಬಿಟ್ಟು ಪ್ರತಿಯೊಂದು ಗ್ಯಾರೇಜ್ ಐಟಮ್, ಬೇರೆ ಐಟಮು ಪ್ರತಿಯೊಂದು ಎಷ್ಟೊಂದು ಐಟಮ್ ಬಂದಿದೆ ಅಲ್ಲೇ ಹಲ ಕಟ್ಟು. ನಾವು ತೊಗೊಳಕ್ಕೆ ಇಷ್ಟ ಇಲ್ಲ, ಬೇಡ ಅಂತ. ನಮ್ಮ ಹಿಂದೂನೇ ನಮಗೆ ಇದು ಏನೋ ಇವರು ಸರ್ಕಾರದವ್ರು ಏನೋ ಮಾಡ್ತಾರೆ ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ. ಏನೋ ಅವರು ಹೋದ್ರೆ ನಾವು ಇನ್ನೊಂದು 8 ವರ್ಷ ಹೋದರೆ ಅವರೇ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾರೆ ಅಲ್ವಾ. ಪಾಪ್ಯುಲೇಷನ್ ಜಾಸ್ತಿ ಆಗಿ ನಮಗೆ ನಾವು ಇರೋಕ್ಕೆ ಜಾಗ ಇರಲ್ಲ. ಅದಕ್ಕೆ ನಾವು ಆದಷ್ಟು ಅವ್ರ ಐಟಮ್ನ ಎಲ್ಲಿ ಹೋದ್ರು ಅವಾಯ್ಡ್ ಮಾಡ್ತೀವಿ ತೊಗೊಳಕ್ಕೆ. ಆಗಲಿ ಏನೇ ಆಗಲಿ ಇಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ಅವರು ಸ್ಕೇಲಲ್ಲೇ ಎಷ್ಟು ಗ್ರಾಮ್ ಅಂತ ಎಷ್ಟು ಹಾಕಿದ್ರೆ ಅವರು ಇವ್ರಿಗಿನ ₹1 ಕಮ್ಮಿ ಕೊಡ್ಬೋದು ಅಂತ ಹೇಳ್ತಲ್ಲ. ಅದೇ ತೂಕದಲ್ಲಿ ಹೊಡಿದ್ದಾರೆ ಅಲ್ಲಿ. ನಾವು ಇಲ್ಲಿ ಒಂದು ₹10 ನೋಡಿ ಹೋಗೋದ್ರೆ ಅಲ್ಲಿ ₹20 ಹೋಗುತ್ತೆ ನಮಗೆ. ಸರ್ ನಮಸ್ತೆ. ನಮಸ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಳಿ, ಬೆಳಗ್ಗೆಯಿಂದ ವ್ಯಾಪಾರ ಯಾವ ರೀತಿ ಇದೆ? ವ್ಯಾಪಾರ ತುಂಬ ಚೆನ್ನಾಗಿದೆ. ನಮ್ಮ ನಿರೀಕ್ಷೆಗೂ ಮೀರಿದ ಬೇಡಿಕೆ ಇದೆ. ಪೂರೈಸೋದಕ್ಕೆ ನಮ್ಮಿಂದನೇ ಆಗ್ತಾ ಇಲ್ಲ, ಅದು ನಮ್ಮ ಕೊರಗು. ನಮ್ಮಲ್ಲಿ ಕೆಲಸಗಾರ ಕೊರತೆ ಮತ್ತು ಬೇಡಿಕೆ ಜಾಸ್ತಿ ಇರೋಂಥದ್ದು, ಡಿಮ್ಯಾಂಡ್ ಜಾಸ್ತಿ ಇರೋದು. ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಜನ ಜಟ್ಕಾ ಮೀಟ್ಸ್ನ ಅಪೇಕ್ಷೆ ಪಟ್ಟು ಬರ್ತಾ ಇರೋದ್ರಿಂದ ಅವರ ನಿರೀಕ್ಷೆಗೆ ನಾವು ಸ್ಪಂದಿಸೋಕ್ಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಯೋಚನೆ ಮಾಡ್ತೀವಿ. ಆಮೇಲೆ ಈ ಒಂದು ಬೇಡಿಕೆ ಅಂದರೆ ಜಟ್ಕಾ ಮೀಟ್ಸ್ ಬಗ್ಗೆ ಅತಿ ಹೆಚ್ಚು ಬೇಡಿಕೆ ಇದೆ. ನಮ್ಮ ಜನ ಹುಡುಕೊಂಬರ್ತಾ ಇದ್ದಾರೆ. ಅವರ ನಿರೀಕ್ಷೆಯನ್ನು ನಾವು ಪೂರೈಸುವ ನಿಟ್ಟಿನಲ್ಲಿ ಹೆಚ್ಚು ಯೋಚನೆ ಮಾಡಬೇಕು ಅಂತ ನನ್ನ ಉದ್ದೇಶ. ಹಾಗೆ ಇಲ್ಲಿವರೆಗೂ ಮಾಂಸವನ್ನು ಖರೀದಿ ಮಾಡಿರುವಂತಹ ಗ್ರಾಹಕರ ಪ್ರತಿಕ್ರಿಯೆ ಏನಿದೆ? ಬಹುತೇಕ ಯಾರ್ದೇನು ಕಂಪ್ಲೇಂಟ್ ಇಲ್ಲ. ಇನ್ನೂ ಸಿಗಲಿಲ್ಲ, ನೀವು ಕೊಡಲಿಲ್ಲ ಅನ್ನೋ ಬೇಜಾರಿದೆ ಅಷ್ಟೇ. ಬೇಗ ಕೊಡ್ತಾ ಇಲ್ಲ ಅಥವಾ ಇನ್ನೂ ನನ್ನ ನಿರೀಕ್ಷೆಗೆ ತಕ್ಕಂತೆ ಕೊಡ್ತಾ ಇಲ್ಲ ನೀವು. ಅದು ನೋಡಿ, HSR ಲೇಔಟಿಂದ ಆರ್ಡ್ರ್ ಇತ್ತು, ಅವರಿಗೆ ಪೂರೈಕೆ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ನಾವು ಔಟ್ಲೆಟ್ಸ್ ತೆಗೆದಾಗ ನಮ್ಮವ್ರು ಯಾರಾದರೂ ಅಪೇಕ್ಷೆ ಪಟ್ಟು ಬಂದರೆ ಅಲ್ಲಿ ಔಟ್ಲೆಟ್ ಮಾಡಿದ್ರೆ ಆ ಭಾಗದ ಜನ ಅಲ್ಲೇ ತೊಗೊಳ್ತಾರೆ. ಬೆಂಗಳೂರಿನ ನಾನಾ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಪಾಪ ಅವರು ಅಲ್ಲಿನ ಅಷ್ಟು ದೂರದಿಂದ ಇಲ್ಲಿಗೆ ಬಂದಾಗ ಅವರಿಗೆ ತಕ್ಕಂತೆ, ಅವರ ಸಮಯಕ್ಕೆ ತಕ್ಕಂತೆ ನಾವು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಬೆಳಿಗ್ಗೆ ಎಷ್ಟು ಹೊತ್ತಿಂದ ವ್ಯಾಪಾರ ಶುರುವಾಗಿದೆ? 5 ಗಂಟೆಯಿಂದ ಶುರುವಾಗಿದೆ ವ್ಯಾಪಾರ. ಬೆಳಗಿನ ಜಾವ 5 ಗಂಟೆಯಿಂದ ವ್ಯಾಪಾರ ಶುರುವಾಗಿದೆ. ಹಾಗೆ ಎಷ್ಟೊತ್ತವರೆಗೂ ವ್ಯಾಪಾರ ಮಾಡ್ತೀರಾ? ನಮ್ಮ ಗ್ರಾಹಕರು ಬಹುತೇಕ ಇವತ್ತು ಮಧ್ಯಾಹ್ನದವರೆಗೂ ಬರೋ ಸಾಧ್ಯತೆ ಜಾಸ್ತಿ ಇದೆ. ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಬರೋ ಸಾಧ್ಯತೆ ಇದೆ. ಎಷ್ಟೊತ್ತಾದರೂ ಸರಿ ಅವರ ಪೂರೈಕೆ ತಕ್ಕಂತೆ ಪೂರೈಸ್ತೀವಿ. ಹಾಗೆ ಒಟ್ಟಾರೆ ಎಷ್ಟು ಪ್ರಮಾಣದ ಮಾಂಸ, ಅಂದರೆ ಎಷ್ಟು ಕೆಜಿಯ ಮಾಂಸಗಳು ಇಲ್ಲಿವರೆಗೂ ವ್ಯಾಪಾರ ಆಗಿರ್ಬೋದು? ನಮ್ಮ ಈ ಔಟ್ಲೆಟ್ಗೆ, ಈ ಒಂದು ಔಟ್ಲೆಟ್ಗೆ, ನಮ್ಮ ಇನ್ನೊಂದು ಔಟ್ಲೆಟ್ಟು ಮತ್ತು ಬೇರೆ ಬೇರೆ ಔಟ್ಲೆಟ್ಗಳೆಲ್ಲ ಬಿಟ್ಟು ಈ ಔಟ್ಲೆಟಲ್ಲೇ 1,25,000 kg ಮಟನ್ ಬೇಡಿಕೆ ಇತ್ತು. ಅದನ್ನು ಪೂರೈಸ್ತಾ ಇದ್ದೀವಿ. ಅಂದರೆ 1750 kg ಅಷ್ಟು ಮಾಂಸ ಈಗಾಗಲೇ ಕೊಟ್ಟಿದ್ದೀರಿ. ಹೌದು. ಇನ್ನು ಎಷ್ಟು ಪ್ರಮಾಣದ ಮಾಂಸ ಕೊಡ್ಬೋದು? ಇನ್ನೂ ನಮ್ಮಲ್ಲಿ ಮರಿಗಳು ಸ್ಟಾಕ್ ಇದೆ. ಇನ್ನೂ 1,000 kg ಬಂದರೂ ನಾವು ಕೊಡ್ತೀವಿ. ಹಾಗೆ ಏನೇನು ಮಾಂಸ ಸಿಗುತ್ತಾ ಇಲ್ಲಿ? ಸದ್ಯಕ್ಕೆ ಇವತ್ತು ನಮ್ಮಲ್ಲಿ ಮಟನ್ನು ಮತ್ತು ಚಿಕನ್ ಮಾತ್ರ. ನಾಟಿ ಕೋಳಿ, ಬಾಯ್ಲರು, ಫಾರಮ್ಮು, ಕುರಿ, ಮೇಕೆ, ಇಷ್ಟು ಐಟಮ್ನ ನಾವು ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.